ಇನ್ನು ಅಬ್ದುಲ್ ಜಬ್ಬಾರ್ ಕಥೆಯನ್ನು ಹೇಳಲೇಬೇಕು. ನಾನು MLC ಆಗಿರೋದು ಕುಟುಂಬ ರಾಜಕಾರಣ ಅಲ್ಲ. ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಜಬ್ಬಾರ್ನ ಅಮಾನತು ಮಾಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಎನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ DK ಅಮಾನತು ಮಾಡಿದ್ದಾರೆ. ಮೊನ್ನೆ DK ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟರು. ಯಾರು ಬೇಕಾದವರಾಗಿರ್ಬೋದು ನಾಯಕರು, ಪಕ್ಷದ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದ್ರೆ ನಾವು ಯಾರನ್ನೂ ಬಿಡಲ್ಲ ಅಂತ. ಅಬ್ದುಲ್ ಜಬ್ಬಾರ್ ಕೂಡ ಮುಖ್ಯಮಂತ್ರಿಗಳಿಗೆ ಆತ್ಮೀಯರು. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂಥ ಗುರುತರವಾದಂಥ ಆರೋಪ ಇದೆ ಅವರ ಮೇಲೆ. ಅವರನ್ನು ಪ್ರಾಥಮಿಕ ಸದಸ್ಯತ್ವದಿಂದಲೇ ಅಮಾನತು ಮಾಡಲಾಗಿದೆ. ನೋಡಬೇಕು ಇವರ ಮುಂದಿನ ನಡೆ ಏನು ಅಂತ. ಯಾಕಂದರೆ ಇವರೆಲ್ಲ ಈ ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಆರೋಪ, ಕೋಆಪರೇಟ್ ಮಾಡಿಲ್ಲ ಅನ್ನುವಂಥ ಆರೋಪ. ಹೀಗಾಗಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಔಟ್. ಯಾಕಂದರೆ ಇವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನಲಿಕ್ಕೆ ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕುವಂತೆ. ಹೀಗಾಗಿಯೇ ಒಬ್ಬ ವಿಧಾನ ಪರಿಷತ್ ಸದಸ್ಯ, ಒಬ್ಬ MLC ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡ್ತಾ ಇದ್ದೀವಿ ದಾವಣಗೆರೆ ಚುನಾವಣೆ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿ ತನಕ ಬಂದು ನಿಲ್ತು ಅಂತ. ನೋಡಿ, ಈಗ ರಿಸಲ್ಟ್ ಬರದೇನೇ ಇಷ್ಟೊಂದು ಕಥೆಗಳಾಗಿದೆ. ನಾಳೆ ಏನಾದರೂ ರಿಸಲ್ಟ್ ಬಂದು ಏನಾದರೂ ಉಲ್ಟಾ ಹೊಡಿತು ಅಂತಂದರೆ ಬಹಳಷ್ಟು ಜನರ ಕುತ್ತಿಗೆಗೆ ಬರುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನಂತೀರಿ? ಹೌದು ರಂಗನಾಥ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಇದೀಗ ಬಹಳಷ್ಟು ಮಂದಿಯ ಸ್ಥಾನಕ್ಕೆ ಕುತ್ತು ತರುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ತಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ 4-5 ದಿನಗಳ ಹಿಂದೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದರೆ ಅಷ್ಟಕ್ಕೆ ಈ ಬೆಳವಣಿಗೆ ಸುಮ್ಮನಾಗಿಲ್ಲ. ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಅವರನ್ನು ಕೂಡ ಹೈಕಮಾಂಡ್ ಸೂಚನೆಯ ಹಿನ್ನೆಲೆಯಲ್ಲಿ ವಜಾ ಮಾಡಲಾಯಿತು. ಇದೀಗ ಅಬ್ದುಲ್ ಜಬ್ಬಾರ್ ಅವರ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಈಗ ತಾನೇ DK ಶಿವಕುಮಾರ್ ಅವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸುವ ಮೂಲಕ ಅವರನ್ನ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದಲೇ ಅಮಾನತು ಮಾಡಿದ್ದಾರೆ. ಈ ಬೆಳವಣಿಗೆಯನ್ನು ಗಮನಿಸಿದ್ರೆ ಇದು ಕೇವಲ ಒಳಗಿಂದ ಒಳಗೆ ಅಥವಾ ತೆರೆಯ ಮರೆಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಫಲಿತಾಂಶ ಬರೋದಕ್ಕೆ ಇನ್ನೂ ಕೂಡ 10-15 ದಿನಗಳ ಕಾಲಾವಕಾಶ ಇದೆ. ಫಲಿತಾಂಶಕ್ಕೂ ಮುಂಚಿತವಾಗಿ ಈ ರೀತಿಯ ಕಠಿಣ ಕ್ರಮಗಳನ್ನ ಕಾಂಗ್ರೆಸ್ ತೆಗೆದುಕೊಂಡಿದೆ ಅಂದ್ರೆ ಬಹಳ ದಾಖಲೆಗಳು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಆಪಾದನೆ ಎದುರಿಸ್ತಾ ಇರುವಂತದ್ದು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಅಬ್ದುಲ್ ಜಬ್ಬಾರ್ ಅವರು ನಡೆಸಿದ್ದಾರೆ, ನಜೀರ್ ಅಹಮದ್ ನಡೆಸಿದ್ದಾರೆ. ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಇಬ್ಬರ ಜೊತೆಗೆ ಸೇರಿಕೊಂಡು ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು ಗಂಭೀರ ಆಪಾದನೆ. ಎಲ್ಲೋ ಒಂದ್ ಕಡೆ ಬಹಳಷ್ಟು ದಾಖಲೆಗಳು ಲಭ್ಯವಾದಂತಹ ಹಿನ್ನೆಲೆಯಲ್ಲಿಯೇ ಅಬ್ದುಲ್ ಜಬ್ಬಾರ್ ಅವರ ಪಕ್ಷದ ಪ್ರಾಥಮಿಕ ಸ್ಥಾನಕ್ಕೆ ಸದಸ್ಯತ್ವ ಸ್ಥಾನಕ್ಕೆ ಇದೀಗ ಅಮಾನತಿನ ಒಂದು ತೂಗುಗತಿ ಬಂದಿತ್ತು, ಅದನ್ನ ತೆಗೆದುಹಾಕಲಾಗಿದೆ. ಆ ಮೂಲಕ ಅಬ್ದುಲ್ ಜಬ್ಬಾರ್ ಅವರಿಗೆ ಇದೀಗ ಕೇವಲ ವಿಧಾನ ಪರಿಷತ್ ಸ್ಥಾನವೂ ಕೂಡ ಉಳಿಯಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಮೇಲೆದ್ದಿದೆ. ನಜೀರ್ ಅಹಮದ್ ಅವರ ವಿರುದ್ಧ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅವರಿಗೂ ಕೂಡ ತಕ್ಷಣದಿಂದ ವಜಾ ಮಾಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿತ್ತು. ರಾಜೀನಾಮೆ ಕೊಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಾಗ್ಲೂ ಕೂಡ ನಜೀರ್ ಅಹಮದ್ ಆಗ್ಲಿ ಉಳಿದಂತ ನಾಯಕರು ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ. ಈಗ ಅಬ್ದುಲ್ ಜಬ್ಬಾರ್ ಅವರ ವಿರುದ್ಧ ಆದಂತಹ ಕ್ರಮವನ್ನ ಗಮನಿಸಿದ್ರೆ ಇನ್ನುಳಿದಂತಹ ಮುಸ್ಲಿಂ ನಾಯಕರಿಗೂ ಕೂಡ ಯಾರು ಪಕ್ಷ ವಿರೋಧಿ ಚಟುವಟಿಕೆಯ ಆಪಾದನೆಯನ್ನು ಹೊರತಾ ಇದ್ದಾರೆ ಅವರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಅನ್ನುವಂತಹ ರೀತಿಯ ಬೆಳವಣಿಗೆಗಳು ಕಂಡು ಬರ್ತಾ ಇದ್ದಾವೆ. ಅಬ್ದುಲ್ ಜಬ್ಬಾರ್ ಒಂದು ನಿಮಿಷ ಪ್ರಸನ್ನ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಇನ್ನಷ್ಟು ನಾವು ಸಂಗತಿಗಳನ್ನು ಚರ್ಚೆ ಮಾಡೋಣ. ಏನು ಅಂದರೆ, ಈ ನಸೀರ್ ಅಹಮದ್ ಮನೆಗೆ ಜಮೀರ್ ಅಹಮದ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ವಜಾ ಆದ ಮೇಲೆ ನಸೀರ್ ಅವರ ಮನೆಗೆ ಕೊಡ್ತಿರುವಂಥ ಮೊದಲ ಭೇಟಿ ಜೈಮಹಲ್ ರಸ್ತೆಯಲ್ಲಿದೆ ನಸೀರ್ ಅಹಮದ್ ಅವರ ನಿವಾಸ. ಅವ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಚರ್ಚೆ ಮಾಡಿದ್ದಾರೆ. ಇನ್ನು ಹೈಕಮಾಂಡ್ಗೆ ನೀವೇ ಉತ್ತರ ಕೊಡಿ ಅಂತ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ CM ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಅವರು ನಸೀರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬರೀ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು 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 ಸಾಮಾನ್ಯ ಸಂಗತಿ ಅಲ್ಲ. ನಾವು ಎರಡೆರಡು ಸಂಗತಿಗಳು, ಒಂದು ಅಬ್ದುಲ್ ಜಬ್ಬಾರ್, ಇನ್ನೊಂದು ನಸೀರ್ ಅಹಮದ್, ಇಬ್ಬರ ಸಂಗತಿಗಳನ್ನು ಕೂಡ ಮಾತಾಡ್ತಾ ಇದ್ವಿ. ಈ ತೂಗುಗತ್ತಿ ಬರೀ ಇವರಿಬ್ಬರ ತಲೆ ಮೇಲೆ ಮಾತ್ರ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅದು ಜಮೀರ್ ಅಹಮದ್ ಅವರ ತಲೆ ಮೇಲೆ ತೂಗಿದರೂ ಕೂಡ ಅಚ್ಚರಿ ಇಲ್ಲ. ಯಾಕಂದರೆ ಆಗ್ತಿರುವಂಥ ಡೆವಲಪ್ಮೆಂಟ್ಗಳು ನೀವು ಫೀಲ್ಡಲ್ಲಿ ಇರ್ತೀರಿ, ತುಂಬ ಚೆನ್ನಾಗಿ ನಿಮಗೆ ಗೊತ್ತಿದೆ. ಇಲ್ಲಿ ಬರೀ ಇದೊಂದೇ ಆ್ಯಂಗಲಲ್ಲಿ ನಾವು ಮಾತಾಡೋಂಗಿಲ್ಲ ಪ್ರಸನ್ನ. ಇಲ್ಲೇನು ಅಂದರೆ ಅದಕ್ಕಿಂತ ಮುಂದುವರೆದು ಹೇಳೋದಾದರೆ ಮುಂದೆ ಒಂದಲ್ಲ ಒಂದು ದಿನ ಇವ್ರು ಯಾರ್ಯಾರು ಅಸಮಾಧಾನಿತರಿದ್ದಾರಲ್ಲ ಅವರೆಲ್ಲ ಒಂದಾಗಿ ತಮ್ಮದೇ ಒಂದು ಗುಂಪನ್ನು ರಚಿಸ್ಕೊಂಡ್ರೂ ಕೂಡ
ಅಚ್ಚರಿ ಇಲ್ಲ. ಜೊತೆಗೆ ಏನು ಅಂದರೆ ಇನ್ನೊಂದು ಶಕ್ತಿಯ ಉದಯ ಆದರೂ ಕೂಡ ಆಶ್ಚರ್ಯ ಇಲ್ಲ. ಏನಂತೀರಿ? ಹೌದು ರಂಗನಾಥ್, ಇದು ಕೇವಲ ಒಂದು ಸಣ್ಣ ಘಟನೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಇದರ ಪರಿಣಾಮಗಳು ಬೇರೆ ಬೇರೆ ರೀತಿಯಲ್ಲಿ ಇರುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿದ್ದಂತಹ ಮೂವರು ನಾಯಕರು, ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಇರಬಹುದು, ಸಚಿವ ಜಮೀರ್ ಅಹಮದ್ ಖಾನ್ ಇರಬಹುದು, ಅಬ್ದುಲ್ ಜಬ್ಬರ್ ಇರಬಹುದು, ಸಿಎಂ ಅವರ ಅತ್ಯಾಪ್ತರು ಮತ್ತು ಅವರ ವಿದಿನ್ ದ ಸರ್ಕಮ್ಸ್ಟೆನ್ಸಸ್ ಅವ್ರು ಏನೇ ಅಥವಾ ಅವರ ಸರ್ಫೇಸ್ನ ಒಳಗಡೆಯೇ ಇದ್ದು ಕೆಲಸ ಮಾಡಿದಂತಹ ನಾಯಕರು, ಇವರ ವಿರುದ್ಧ ಈ ರೀತಿಯ ಕಠಿಣ ಕ್ರಮ ಆಗಬೇಕು ಅಂತಂದ್ರೆ ಅದು ಕೇವಲ ಯಾರದೋ ಹೇಳಿಕೆ ಆಧಾರದ ಮೇಲೆ ತೆಗೆದುಕೊಂಡಂತ ಕಠಿಣ ಕ್ರಮ ಖಂಡಿತವಾಗ್ಲೂ ಕೂಡ ಅಲ್ವೇ ಅಲ್ಲ. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಧ್ರುವೀಕರಣದ ಹಂತಕ್ಕೂ ಕೂಡ ಈ ಬೆಳವಣಿಗೆಗಳು ಹೋಗಿ ನಿಂತರೂ ಕೂಡ ಆಶ್ಚರ್ಯವಿಲ್ಲ. ಯಾಕೆಂದ್ರೆ ಒಬ್ಬ ಮುಸ್ಲಿಂ ನಾಯಕ ಅಥವಾ ಸುಪ್ರೀಂ ಲೀಡರ್ ಅಂತ ಇಡೀ ಕರ್ನಾಟಕದಾದ್ಯಂತ ತನ್ನನ್ನು ತಾನು ಬಿಂಬಿಸಿಕೊಳ್ತಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಬಿದ್ದಂತಹ ದೊಡ್ಡ ಹೊಡೆತ ಇದು. ಮತ್ತು ಜಮೀರ್ ಅವರನ್ನ ಹೊರತುಪಡಿಸಿಯೂ ಕೂಡ ಒಂದು ಮುಸ್ಲಿಂ ಲೀಡರ್ಗಳನ್ನ ಕಾಂಗ್ರೆಸ್ ಬೆಳೆಸೋದಕ್ಕೆ ಸಾಧ್ಯ ಅನ್ನುವಂತ ಮೆಸೇಜ್ ಅನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಜಮೀರ್ ಹೊರತುಪಡಿಸಿದಂತ ಮುಸ್ಲಿಂ ನಾಯಕರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ ಅನ್ನುವಂತ ರೀತಿಯ ಮೆಸೇಜ್ಗಳು ಪಾಸ್ ಆಗ್ತಾ ಇದಾವೆ. ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಇದು ಕೇವಲ ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬರ್ ಅವರ ಮಾತ್ರ ಈ ಶಿಕ್ಷೆ ಪ್ರಕಟ ಆಗುವಂತದ್ದಲ್ಲ, ಜಮೀರ್ ಅವರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವರ ಸ್ಥಾನಕ್ಕೂ ಕುತ್ತು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಸಂಗ್ರಹ ಮಾಡಿರುವಂತಹ ದಾಖಲೆಗಳು ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಂಡಿರುವಂತಹ ರಿಪೋರ್ಟ್ಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆಯ ದಿನದಿಂದ ಚುನಾವಣೆಯ ತನಕ ಏನೆಲ್ಲ ಆಯಿತು ಅನ್ನುವಂಥ ಪ್ರತಿ ದಿನದ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಂಥದ್ದು ಕೇವಲ ಸಣ್ಣ ಪುಟ್ಟ ಲೀಡರ್ಗಳಲ್ಲ, ಎಐಸಿಸಿಯ ಉಸ್ತುವಾರಿ ಕಾರ್ಯದರ್ಶಿ ಆಗಿರುವಂತ ಅಭಿಷೇಕ್ ದತ್ ಅವರು ಅಲ್ಲೇ ಠಿಕಾಣಿ ಹೂಡಿ ಪ್ರತಿ ಹಂತದ ಬೆಳವಣಿಗೆಗಳನ್ನು ಕೂಡ ಗಮನಿಸಿ ಅದನ್ನ ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಹೈಕಮಾಂಡ್ ಇಂಥದ್ದೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇದು ಅಬ್ದುಲ್ ಜಬ್ಬರ್ ಮತ್ತು ನಜೀರ್ ಅಹಮದ್ ಇಬ್ಬರಿಗೆ ಸೀಮಿತ ಆಗುವಂತಹ ಲಕ್ಷಣಗಳಿಲ್ಲ. ಅದರ ಹೊರತುಪಡಿಸಿ ಜಮೀರ್ ಅವರ ಸ್ಥಾನಕ್ಕೂ ಕೂಡ ದೊಡ್ಡ ಮಟ್ಟಿಗಿನ ಕಂಟಕ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ತಡೆಯೋದಕ್ಕೂ ಕೂಡ ಸಾಧ್ಯ ಆಗದೆ ಇರೋ ಮಟ್ಟಿಗೆ ದಾಖಲೆಗಳು ಎಐಸಿಸಿಗೆ ಹೋಗಿ ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಜಮೀರ್ ಅವರನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ನಜೀರ್ ಅಹಮದ್ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ಗೆ ನೀವೇ ಉತ್ತರ ಕೊಡಿ ಅನ್ನುವಂತ ಮಾತನ್ನ ಆ ರೀತಿಯ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಇದು ಗಡಿ ಮೀರಿ ಬೆಳವಣಿಗೆಗಳು ಹೋಗಿದಾವೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಎಲ್ಲ ಆಪಾದನೆಗಳ ಹಿನ್ನೆಲೆಯಲ್ಲಿ ಅಬ್ದುಲ್ ಜಬ್ಬರ್ ಅವರ ಪ್ರಾಥಮಿಕ ಸದಸ್ಯ ಸ್ಥಾನಕ್ಕೂ ಕೂಡ ಕುತ್ತು ಬಂದಂತಾಗಿದೆ ರಂಗನಾಥ್. ಎಸ್ ಪ್ರಸನ್ನ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.